ಸಲ್ಲಾಪುರದಮ್ಮ ದೇವಿ ಸೌಭಾಗ್ಯದ ನಿಧಿಯಾಗಿ ನೆಲೆಸಿಗಳಮ್ಮ. ಏಳೂರ ಒಡತಿಯಾಗಿ ಕುಲದೇವರ ಸಿರಿಯಾಗಿ ನಗು ನಗುತ್ತ ಕುಳಿತಿಗಳು ಅರಸುತನಮ್ಮ. ದೇವಸ್ಥಾನ ಬಂದು ನಮ್ ತಾತ ಅವ್ರ ತಂದೆ ಕಾಲದಿಂದ ಇರೋದಿದು. ನಾವಿಲ್ಲೇ ಪೂಜೆ ಮಾಡ್ಕೊಂಡ್ ಬರ್ತಾ ಇರೋದು ಸೊಲ್ಲಾಪುರದಮ್ಮ ಅಂತ ಹೇಳಿ. ಈ ದೇವರಿಗೆ ಇಲ್ಲಿ ಆಷಾಢ ಕೊನೆ ಶುಕ್ರವಾರ ಅಂತಲ್ಲ, ಆಷಾಢ ಸ್ಟಾರ್ಟ್ ಆಗಿ ಶ್ರಾವಣ ಎಲ್ಲದ್ರಲ್ಲೂ ತುಂಬಾ ಬ್ಯುಸಿ ಇರುತ್ತೆ. ತುಂಬಾ ಶಕ್ತಿಶಾಲಿ ದೇವತೆ ಆಗಿರೋದ್ರಿಂದ ಸುಮಾರು ತಮಿಳ್ನಾಡು, ಆಂಧ್ರ, ಕೇರಳದಿಂದ ಮತ್ತೆ ಡೆಲ್ಲಿಯಿಂದ ಹೊರದೇಶದಿಂದನೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಪುರಾತನ ಕಾಲದ ದೇವಸ್ಥಾನ ಇದೆ. ಇಲ್ಲಿ ನಾವು ಇಲ್ಲಿ ಅರ್ಚಕರಾಗಿ ಪೂಜೆ ಮಾಡ್ಕೊಂಡಿದ್ದೀವಿ. ನಮ್ಗೆ ಆ ವಿಚಾರ ತುಂಬಾ ಗೊತ್ತಿಲ್ಲ. ನಮ್ ತಾತ ಅವರಪ್ಪ ಅವ್ರು ನಮ್ ತಾತ ಹೆಂಗೆ ಹೇಳಿದ್ರಂತೆ ಹಂಗೆ ಕಂಟಿನ್ಯೂ ಆಗಿ ಬಂದಿರೋದು. ಇಲ್ಲಿ ದೇವಸ್ಥಾನ ಕಟ್ಟಾಗಿಲ್ಲ, ಅವ್ರು ಕಟ್ಟಿಸ್ಕೊಳಂಗಿಲ್ಲ. ದೇವಸ್ಥಾನ ಕಟ್ಟಿಸ್ಕೊಳಂಗಿಲ್ಲ ಇಲ್ಲಿ ಅವ್ರು ಇಲ್ಲ, ಪ್ರಯತ್ನ ಅಲ್ಲ, ಕಟ್ಟಂಗೆ ಇಲ್ಲ. ನಾವು 3 ವರ್ಷ ಕಾಯಕ್ಕಿರೋ ದೇವ್ರು, ಅದಕ್ಕೆ ಗೂಡು ಕಟ್ಬೇಡಿ ಅಂತಾನೆ ದೇವಿ ಆಶೀರ್ವಾದ ಇರೋದು. ಕಟ್ಟಂಗಿಲ್ಲ ಅಂತ ಹೇಳಿ ನಮ್ಮ ಪುರಾತನ ಕಾಲದಿಂದ ಬಂದಿರೋದ್ರಿಂದ ಯಾರು ಅಂತ ಕೆಲಸ ಕೈ ಹಾಕಿಲ್ಲ. ಕೈ ಹಾಕಿದ್ರೆ ತೊಂದರೆ ಆಗ್ತದೆ ಅಂತ ಎಲ್ಲಾರ್ಗು ಒಂದ್ ತಾಯಿ ಮೇಲೆ ಭಕ್ತಿ ಇದೆ, ಮತ್ತೆ ಭಯ ಇರೋದ್ರಿಂದ ಅವ್ರು ಯಾರು ಇದ್ ಮಾಡೋದು. ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಅನುದಾನ ನಡೀತದೆ. ಭಕ್ತಾದಿಗಳು ಅವ್ರ ಕೈಲಾಶ್ ಕೊಟ್ಟು ಅನುದಾನ ಮಾಡಿಸ್ತಾರೆ. ಪ್ರತಿ ಒಂದು ಮಂಗಳವಾರ ಶುಕ್ರವಾರ ಒಂದು 500 ಜನ ಊಟ ಮಾಡ್ತಾರೆ. ಇಲ್ಲೇ ಮರಿಗಿರಿ ಹೊಡೆದು ಇಲ್ಲೇ ನಾನ್ ವೆಜ್ ಮಾಡಿ ವೆಜ್ ಮಾಡೋದು ಎಲ್ಲ ಊಟ ಹಾಕ್ಬಿಟ್ಟು ಹೋಗ್ತಾರೆ. ಸಾವಿರಾರು ಜನಕ್ಕೆ ಊಟ ಹಾಕ್ತಾರೆ. ನಾನ್ ವೆಜ್ ಮಾಡ್ತಾರೆ. ಮಂಗಳವಾರ ಶುಕ್ರವಾರ ಭಕ್ತಾದಿಗಳು ಮಾಡಿಸ್ತಾರೆ. ಡೈಲಿ ಒಂದು 500 ಜನ ತಿನ್ಕೊಂಡು ಹೋಗ್ತಾರೆ. ಪ್ರಸಾದ ಎಲ್ಲಾರ್ಗು ತಿಂತಾರೆ. ನಾವಿಲ್ಲಿ ಭಕ್ತಾದಿಗಳು ಕೊಡೋದ್ರಿಂದ ನಾವೆಲ್ಲ ಮಾಡೋದು ವೆಜ್ಜೇನೆ, ಸ್ವೀಟೇನೆ. ಅಲ್ಲಿ ಭಕ್ತಾದಿಗಳು ಅರ್ಕೆ ಕಟ್ಕೊಂಡ್ ಮಾಡಿರ್ತಾರಲ್ಲ, ಅವ್ರು ಮಾತ್ರ ಮರಿ ಹೊಡೆದು ನಾನ್ ವೆಜ್ ಮಾಡಿ ಇಲ್ಲೇ ಊಟ ಹಾಕ್ಬಿಟ್ಟು ಹೋಗ್ತಾರೆ.